ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಬಹಳಷ್ಟು ಸೊಗಸಾದಂತಹ ಒಂದು ದಾಸವಾಳ ಹೂವನ್ನು ನೀವು ಈ ವಿಡಿಯೋದಲ್ಲಿ ಕಾಣುತ್ತೀರಾ. ಹೌದು ವೀಕ್ಷಕರೇ, ಈ ದಾಸವಾಳದ ಗಿಡವನ್ನು ನಾನು ನರ್ಸರಿಯಿಂದ ತಂದಿರುತ್ತೇನೆ. ಈಗಾಗಲೇ ಬಹಳಷ್ಟು ಹೂಗಳು ಈ ಗಿಡದಲ್ಲಿ ಆಗಿವೆ. ನೋಡಿ, ಈ ಹೂ ಗಿಡ ಇಷ್ಟೊಂದು ಸೊಗಸಾಗಿ ಬೆಳೆಯಲು ನಾನು ಇದಕ್ಕೆ ಹಾಕಿರುವಂತಹ ಪೌಷ್ಟಿಕಾಂಶ ಅಂದರೆ ಸುಡುಮಣ್ಣು ಹಾಗೂ ಅಡಿಕೆ ಸಿಪ್ಪೆ. ಇಷ್ಟೊಂದು ಹಚ್ಚ ಹಸಿರಿನಿಂದ ಕೂಡಿದ ಎಲೆ ಬಹಳ ಚೆನ್ನಾಗಿ ಈ ಗಿಡ ಬೆಳೆದಿರುತ್ತದೆ. ಈಗಾಗಲೇ ಬಹಳಷ್ಟು ದಾಸವಾಳಗಳು ಈ ಗಿಡದಲ್ಲಿ ಆಗಿರುತ್ತವೆ. ಬಹಳ ದೊಡ್ಡದಾಗಿ ಅರಳಿದಂತಹ ದಾಸವಾಳ ಹೂ ನಿಮಗೆ ಈ ಗಿಡದಲ್ಲಿ ಕಾಣಬಹುದು. ಇನ್ನೂ ಕೂಡ ಈ ಗಿಡದಲ್ಲಿ ಮೊಗ್ಗುಗಳು ಅರಳಿವೆ. ಇಷ್ಟೊಂದು ಸೊಗಸಾಗಿದೆ. ನೋಡಿ ವೀಕ್ಷಕರೇ, ಇಲ್ಲಿ ಕಾಣುವಂತಹ ಒಂದು ಹಲಸಿನ ಹಣ್ಣಿನ ಗಿಡ, ಆಲ್ ಸೀಸನ್ ಅಂತೇಳಿ ಕರೀತಾರೆ. ವರ್ಷದ ಪ್ರತಿ ತಿಂಗಳಲ್ಲಿ ಈ ಗಿಡದಲ್ಲಿ ಹಲಸಿನ ಹಣ್ಣು ಆಗುತ್ತವೆ. ನೋಡಿ, ಇಲ್ಲಿ ಒಂದು ನೆಲದಲ್ಲಿಯೇ ಹರಡಿದೆ. ಸುಮಾರು 3-4 ಹಲಸಿನ ಕಾಯಿಗಳು ಇದರಲ್ಲಿ ಕಾಣಲು ಸಿಗುತ್ತವೆ. ನೋಡಿ, ತಿನ್ನಲು ಕೂಡ ರುಚಿಕರವಾದಂತಹ ಈ ಹಲಸಿನ ಹಣ್ಣು ಸುಮಾರು 7-8 ವರ್ಷಗಳು ಆದವು. ಬುಡದಲ್ಲಿಯೇ ಹಲಸಿನ ಹಣ್ಣುಗಳು ಆಗಾಗ ನೋಡುವರಿಗೂ ತುಂಬ ಆಶ್ಚರ್ಯವಾಗುತ್ತದೆ. ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ ಈ ಗಿಡದಿಂದ ಹಲಸಿನ ಹಣ್ಣನ್ನು ಕೊಯ್ಯಬಹುದು. ನೋಡಿ, ಬುಡದಲ್ಲಿಯೇ ಅದರ ಪೊದರು ಬಂದಿದೆ. ಸ್ವಲ್ಪ ಮೇಲೆ ಸ್ವಲ್ಪ ದೊಡ್ಡದಾದ ಹಲಸಿನ ಹಣ್ಣನ್ನು ನೀವು ನೋಡುತ್ತೀರಾ. ಈ ಹಲಸಿನ ಕಾಯಿ ಬೆಳೆದು ಸುಮಾರು 1 ತಿಂಗಳು ಆದವು. ಇನ್ನು ಕೆಲವೇ ಸಮಯದಲ್ಲಿ ಈ ಹಣ್ಣು ಆಗಲು ಪ್ರಾರಂಭ ಆಗುತ್ತದೆ. ನೋಡಿ, ಗಿಡದ ಸುತ್ತಲೂ ಹಲಸಿನ ಹಣ್ಣನ್ನು ಇರುವುದನ್ನು ನೀವು ನೋಡುತ್ತೀರಾ. ಗಿಡ ಕೂಡ ಬಹಳ ಸೊಗಸಾಗಿ ಬೆಳೆದಿದೆ. ಇದಕ್ಕೆ ಯಾವುದೇ ರೀತಿಯ ನಾನು ಪೋಷಕಾಂಶವನ್ನು ಹಾಕಿರುವುದಿಲ್ಲ, ನೀರು ಕೂಡ ಬಿಟ್ಟಿರುವುದಿಲ್ಲ. ಹಲಸಿನ ಹಣ್ಣಿನ ಗಿಡಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ನೋಡಿ, ಇಷ್ಟೊಂದು ಸೊಗಸಾಗಿ ಈ ಗಿಡ ಬೆಳೆದಿದೆ. ಹಾಗೆಯೇ ಈ ಗಿಡದಲ್ಲಿ ಬಹಳಷ್ಟು ಹಲಸಿನ ಹಣ್ಣುಗಳನ್ನು ಇರುವುದನ್ನು ನೀವು ನೋಡುತ್ತೀರಾ. ಈ ಗಿಡವನ್ನು ನಾನು ನರ್ಸರಿಯಿಂದ ತಂದಿರುತ್ತೇನೆ. ಸುಮಾರು ಈ ಗಿಡಕ್ಕೆ 7-8 ವರ್ಷಗಳಾದವು. ನೋಡಿ ವೀಕ್ಷಕರೇ, ನಾನು ಬೆಳೆದಂತಹ ಹೂವಿನ ಗಿಡಗಳಿಗೆ ಹಾಗೆಯೇ ಹಣ್ಣು ಹಂಪಲುಗಳ ಗಿಡಗಳಿಗೆ ಈ ರೀತಿ ಸುಡುಮಣ್ಣನ್ನು ನಾನು ತಯಾರಿಸುತ್ತೇನೆ. ಈ ಸುಡುಮಣ್ಣು ಪ್ರತಿಯೊಂದಕ್ಕೂ ಕೂಡ ಬಹಳ ಉತ್ತಮವಾಗುವಂತಹ, ಅಂದರೆ ಗಿಡಗಳಿಗೆ ಬೇಕಾದಂತಹ ಪ್ರತಿಯೊಂದು ಪೋಷಕಾಂಶವು ಈ ಸುಡುಮಣ್ಣಲ್ಲಿ ಇರುತ್ತದೆ. ಹೀಗೆ ಹಳ್ಳಿಗಳಲ್ಲಿ ರೈತರು ಈ ರೀತಿ ಸುಡುಮಣ್ಣನ್ನು ತಯಾರಿಸುತ್ತಾರೆ. ಈ ಸುಡುಮಣ್ಣನ್ನು ತಯಾರಿಸಲು ಬೇಕಾದ ವಸ್ತುಗಳು ಯಾವುದೆಂದರೆ ಮರದ ತುಂಡುಗಳು, ಸೋಗೆ, ಕಡ್ಡಿಗಳು, ಪೊದರು ಹಾಗೂ ಯಾವುದೇ ರೀತಿಯ ಅಂದರೆ ಅಡಿಕೆ ಸಿಪ್ಪೆ, ತೆಂಗಿನ ಸಿಪ್ಪೆ ಇವುಗಳನ್ನು ಹಾಕಿ ಅದರ ಮೇಲ್ಗಡೆ ಮಣ್ಣನ್ನು ಹಾಕಿ ಬೆಂಕಿಯನ್ನು ಕೊಟ್ಟಾಗ ಈ ಸುಡುಮಣ್ಣು ತಯಾರಾಗುತ್ತದೆ. ಹಾಗೆಯೇ ವೀಕ್ಷಕರೇ, ಇಲ್ಲಿ ಕಾಣುವಂತಹ ಒಂದು ಕ್ರೋಟನ್ ಜಾತಿಯ ವಿವಿಧ ಬಣ್ಣದ ಕ್ರೋಟನ್ ಜಾತಿಯ ಹೂ ಗಿಡವನ್ನು ನೀವು ಕಾಣಬಹುದು. ತುಂಬ ವರ್ಷದಿಂದ ಈ ಕ್ರೋಟನ್ ಗಿಡವನ್ನು ನಾನು ಬೆಳೆಸಿರುತ್ತೇನೆ. ಈ ಗಿಡವು ವಯಸ್ಸಾದಾಗ, ಅಂದರೆ ಬೆಳೆದು ತುಂಬ ತಿಂಗಳುಗಳಾದಾಗ ಅದರ ಚಿಕ್ಕ ತುಂಡನ್ನು ಪುನಃ ನೆಲದಲ್ಲಿ ನೆಟ್ಟಾಗ ಹೊಸ ಚಿಗುರು ಬಂದಾಗ ನೋಡಲು ಕೂಡ ಬಹಳ ಚೆನ್ನಾಗಿ ಕಾಣುವಂತಹ ಒಂದು ಈ ಕ್ರೋಟನ್ ಗಿಡವಾಗಿದೆ. ನೋಡಿ, ಒಂದೇ ಪ್ಲಾಸ್ಟಿಕ್ ಗಿಡದಲ್ಲಿ 4-5 ಬಣ್ಣದ ಹೂವಿನ ಕ್ರೋಟನ್ ಗಿಡವನ್ನು ನಾನು ನೆಟ್ಟಿರುತ್ತೇನೆ. ಇದು
ಗಿಡ ದೊಡ್ಡದಾದಾಗ ನೋಡಲು ಕೂಡ ಬಹಳ ಚೆನ್ನಾಗಿ ಕಾಣುತ್ತದೆ. ವೀಕ್ಷಕರೇ, ಇಂತಹ ಗಿಡಗಳನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಬೆಳೆಸಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಬಹುದು. ಇದಕ್ಕೆ ಅಷ್ಟೊಂದು ಆರೈಕೆ ಅಗತ್ಯವಿಲ್ಲ. ಒಮ್ಮೆ ಈ ಗಿಡವನ್ನು ನೆಟ್ಟಾಗ ಇದು ಚಿಗುರು ಬರಲು ಸುಮಾರು 1 ತಿಂಗಳು ಬೇಕಾಗುತ್ತದೆ. ನೋಡಿ ವೀಕ್ಷಕರೇ, ಇಲ್ಲಿ ಕಾಣುವಂಥ ಒಂದು ಅಂಥೋರಿಯಂ, ಲೈಟ್ ಪಿಂಕ್ ಬಣ್ಣದ ಅಂಥೋರಿಯಂ ಹೂವನ್ನು ನೀವು ಕಾಣಬಹುದು. ಗಿಡ ಸೊಗಸಾಗಿ ಬೆಳೆದಿದೆ. ನೋಡಿ ವೀಕ್ಷಕರೇ, ಈ ಪ್ಲಾಸ್ಟಿಕ್ ಕವರಲ್ಲಿ ನೆಟ್ಟಂತಹ ಈ ಅಂಥೋರಿಯಂ ಗಿಡದ ಬುಡದಲ್ಲಿ ಇನ್ನಷ್ಟು ಗಿಡಗಳು ಬಂದಿವೆ. ಇದನ್ನು ಬೇರ್ಪಡಿಸಿ ಬಹಳಷ್ಟು ಹೂವಿನ ಅಂಥೋರಿಯಂ ಗಿಡಗಳನ್ನು ಮಾಡಬಹುದು. ಇಷ್ಟೊಂದು ಸೊಗಸಾದಂತಹ ಈ ಅಂಥೋರಿಯಂ ಹೂವಿನ ಗಿಡ ಬಹಳಷ್ಟು ದಿನಗಳು ಈ ಗಿಡದಲ್ಲಿ ಅಂಥೋರಿಯಂ ಹೂವು ಅರಳಿಕೊಂಡಿರುತ್ತದೆ. ನೋಡಿ, ಬಹಳಷ್ಟು ಚಿಗುರುಗಳು ಈ ಒಂದು ಗ್ರೋ ಬ್ಯಾಗಲ್ಲಿ ಕಾಣಬಹುದು. ವೀಕ್ಷಕರೇ, ಈ ಸಲ 2ನೇ ಬಾರಿ ತೆಗೆದಂಥ ಅಡಿಕೆ ಕೊಯ್ಲು ಅಂಗಳದಲ್ಲಿ ಇದನ್ನು ಒಣಗಿಸಲು ಹಾಕಿರುತ್ತೇವೆ. ವೀಕ್ಷಕರೇ, ಈ ರೀತಿ ಅಡಿಕೆ ಒಣಗಲು ಪ್ರಾರಂಭವಾಗುತ್ತವೆ. ಹಣ್ಣಾದಂಥ ಅಡಿಕೆ ಒಣಗಲು ಸುಮಾರು 60ರಿಂದ 65 ದಿನಗಳು ಬೇಕಾಗುತ್ತವೆ. ನೋಡಿ, ಒಂದು ಬದಿ ಹಸಿ ಇದೆ, ಇನ್ನೊಂದು ಬದಿ ಒಣಗಿರುತ್ತದೆ. ಇದನ್ನು ವಾರಕ್ಕೊಮ್ಮೆ ನಾವು ಈ ರೀತಿ ಕೈ ಹಾಕಿ ಅಡಿಮೇಲು ಮಾಡಬೇಕಾಗುತ್ತದೆ. ಇಲ್ಲಂತಾದರೆ ಒಂದೇ ಬದಿ ಒಣಗಿ ಅಡಿಕೆಯ ಕ್ವಾಲಿಟಿ ಕಡಿಮೆ ಆಗುತ್ತದೆ. ವೀಕ್ಷಕರೇ ನೋಡಿ, ಈ ಸಲ ಕೊಳೆ ರೋಗ ಬಂದರೂ ಕೂಡ ಅಡಿಕೆ ಬಹಳಷ್ಟು ಇದೆ. ಇದು ರೈತರ ಶ್ರಮದ ಫಲ ಅಂತ ಹೇಳಬಹುದು. ಈ ಒಂದು ಅಡಿಕೆಯನ್ನು ಬೆಳೆಸಬೇಕಾದರೆ ಅಥವಾ ಅಡಿಕೆಯನ್ನು ತೆಗೆದು ಅಂಗಳದಲ್ಲಿ ಒಣಗಿಸಲು ಇದರ ಖರ್ಚು ಬಹಳಷ್ಟು ಇದೆ. ಕೃಷಿ ಕೂಲಿ ಕಾರ್ಮಿಕರ ಕೊರತೆ ಇದ್ದರೂ ಕೂಡ ಕೃಷಿಕರು ಇದನ್ನೇ ನಂಬಿಕೊಂಡಿರುವ ಕಾರಣ ಈ ಬೆಳೆಯನ್ನು ಹೇಗಾದರೂ ಮಾಡಿ ಬೆಳೆಸುತ್ತಾರೆ. ಅಡಿಕೆಯ ರೇಟು ಕೂಡ ಚೆನ್ನಾಗಿ ಇದೆ. ಸಾಧಾರಣ 1 kg ಒಣ ಅಡಿಕೆಗೆ 500 ರೂಪಾಯಿಯಿಂದ 550 ರೂಪಾಯಿಗಳು ಇರುತ್ತವೆ. ಆದರೆ ಅಷ್ಟೇ ಖರ್ಚು ಕೂಡ ಈ ಅಡಿಕೆ ಬೆಳೆಯನ್ನು ಬೆಳೆಸಬೇಕಾದರೆ ಆಗುತ್ತದೆ. ವೀಕ್ಷಕರೇ, ಇದು ನೆಲದಲ್ಲಿ ಈ ರೀತಿ ಹರಡಿದಂಥ ಅಡಿಕೆ ಒಳ್ಳೆಯ ಗುಣಮಟ್ಟವನ್ನು ಹೊಂದಿರುತ್ತದೆ. ಆದರೆ ಸ್ಲ್ಯಾಪಲ್ಲಿ ಅಥವಾ ಸಿಮೆಂಟ್ ಅಂಗಳದಲ್ಲಿ ಹಾಕಿದರೆ ಅದರ ಕ್ವಾಲಿಟಿ ಅಷ್ಟೊಂದು ಒಳ್ಳೆಯದು ಬರುವುದಿಲ್ಲ. ಯಾಕೆಂದರೆ ಆ ಅಡಿಕೆಯು ಒಣಗಿದಾಗ ಅದು ಹೊಡೆಯುತ್ತದೆ. ಈ ರೀತಿ ಹೊಡೆದರೆ ಅದರ ರೇಟು ಕೂಡ ಕಡಿಮೆ ಆಗುತ್ತದೆ. ವೀಕ್ಷಕರೇ ನೋಡಿ, ಇಲ್ಲೆಂದು ಕಾಣುವಂತಹ ಗಿಡ ಇದು ಒಂದು ವಿದೇಶಿ ಹಣ್ಣು, ಮಲ್ಬೇರಿ ಹಣ್ಣು ಅಂತಲೇ ಕರೀತಾರೆ. ಇದು ನಾನು ಇದರ ತಾಯಿ ಬುಡದಿಂದ, ಅಂದರೆ 2-3 ವರ್ಷದ ಗಿಡದಿಂದ ಮಳೆಗಾಲದಲ್ಲಿ ಕಡಿದು ನೆಟ್ಟಂತಹ ಹೊಸ ಗಿಡಗಳು. ನೋಡಿ, ಈ ಗಿಡದಲ್ಲಿ ಕೂಡ ಈ ಮಲ್ಬೇರಿ ಹಣ್ಣು ಹಣ್ಣಾಗಿದೆ. ತುಂಬ ಕಪ್ಪಾದಾಗ ಇದನ್ನು ತಿನ್ನಲು ಬಹಳ ರುಚಿ. ಇದು ಬಹಳ ರೋಗ ನಿರೋಧಕ ಶಕ್ತಿಯನ್ನು ಇದ್ದಂತಹ ಒಂದು ಹಣ್ಣಾಗಿರುತ್ತದೆ. ಬಹಳ ಸುಲಭವಾಗಿ ಕೂಡ ಈ ಹಣ್ಣನ್ನು ನಮ್ಮ ಊರಲ್ಲಿ ಬೆಳೆಸಬಹುದು. ನೋಡಿ, ಬಹಳಷ್ಟು ಗಿಡಗಳನ್ನು ನಾನು ಮಾಡಿರುತ್ತೇನೆ. ಇದು ಕೂಡ ಒಂದು ತೋಟದ ಬದಿಯಲ್ಲಿ ನಾನು ಇಟ್ಟಿರುತ್ತೇನೆ. ಇದಕ್ಕೆ ಅಷ್ಟೊಂದು ಆರೈಕೆಯನ್ನು ಕೂಡ ನಾನು ಮಾಡಿಲ್ಲ. ಒಮ್ಮೆ ಮಳೆಗಾಲದಲ್ಲಿ ಚಿಗುರು ಬಂದಾಗ ಈ ಗಿಡ ಬೆಳೆದು ಹಣ್ಣಾಗಲು ಪ್ರಾರಂಭವಾಗುತ್ತವೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.